ನಮಸ್ಕಾರ. ಹಿಂದಿನ ಎಪಿಸೋಡ್ನಲ್ಲಿ ನಾವು ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತಹ ಉಪಯುಕ್ತ ಪ್ರಶ್ನೆಗಳನ್ನು ನೋಡಿದ್ವಿ. ಈ ಎಪಿಸೋಡ್ನಲ್ಲಿ ನಾವು ಶಕ್ತಿಯ ಆಕರಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ನೋಡೋಣ. ಪರೀಕ್ಷೆಯಲ್ಲಿ 3 ಮಾರ್ಕ್ಸಿಗಂತೂ ಕೇಳ್ತಾನೆ. ಆತ್ಮೀಯ ವಿದ್ಯಾರ್ಥಿ ಹಾಗೂ ಶಿಕ್ಷಕ ಮಿತ್ರರೇ, ನಮ್ಮ ಆನ್ಲೈನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೇ ಅಧ್ಯಾಯ 14, ಶಕ್ತಿಯ ಆಕಾರಗಳು. ಆದರ್ಶ ಇಂಧನದ ಲಕ್ಷಣಗಳನ್ನು ತಿಳಿಸಿ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿ ಹೆಂಗೆ ಕೇಳ್ತಾನಪ್ಪ ಹೇಳಿದರೆ, ಶಕ್ತಿಯನ್ನು ಅಥವಾ ಇಂಧನವನ್ನು ಉತ್ತಮ ಇಂಧನ ಅಥವಾ ಆದರ್ಶ ಇಂಧನ ಅಂತ ಕರಿಬೇಕಾದ್ರೆ ಅದು ಇರಬೇಕಾದಂಥ ಗುಣಗಳು ಯಾವುವು ಅಂತ ಪ್ರಶ್ನೆಗಳು ಬರುತ್ತೆ. ಹಾಗಾದರೆ ಆದರ್ಶ ಇಂಧನ ಅಂತ ಯಾವುದೋ ಕರಿತೀವಿ ನಾವು? ಹೆಚ್ಚಿನ ಪ್ರಮಾಣದ ಶಕ್ತಿ ಅಂದರೆ ಉಷ್ಣ ಶಕ್ತಿ ಒದಗಿಸಬೇಕು, ಸುಲಭವಾಗಿ ದೊರೆಯಬೇಕು, ಹೊಗೆ ಅಥವಾ ಬೂದಿ ಉಂಟು ಮಾಡಬಾರ್ದು, ಸುಲಭವಾಗಿ ಸಂಗ್ರಹಿಸುವಂತಿರಬೇಕು, ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸುವಂತಿರಬೇಕು, ಆಮೇಲೆ ಅಧಿಕ ವೆಚ್ಚದಾಯಕ ಆಗಿರಬಾರ್ದು. ಇದನ್ನು ನಾವೇನಂತ ಕರಿತೀವಿ? ಉತ್ತಮ ಇಂಧನ ಅಥವಾ ಆದರ್ಶ ಇಂಧನ ಅಂತ ಕರಿತೀವಿ. ಪಳೆಯುಳಿಕೆ ಇಂಧನಗಳ ಅನನುಕೂಲತೆಗಳನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ. ಪಳೆಯುಳಿಕೆ ಇಂಧನ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮ್ಮನ್ನೇ ನಾವು ಪಳೆಯುಳಿಕೆ ಇಂಧನ ಅಂತ ಕರಿತೀವಿ. ಅದರ ಅನನುಕೂಲತೆ ಏನು? ವಾಯುಮಾಲಿನ್ಯ ಉಂಟಾಗತ್ತೆ, ಆಮ್ಲಮಳೆಗೆ ಕಾರಣ ಆಗತ್ತೆ, ಹಸಿರುಮನೆ ಪರಿಣಾಮ ಉಂಟಾಗತ್ತೆ. ಈ ಆಮ್ಲಮಳೆಯಿಂದ ಮಣ್ಣು ಮತ್ತು ನೀರಿನ ಗುಣಮಟ್ಟ ಹಾಳಾಗತ್ತೆ. ಇದು ಪಳೆಯುಳಿಕೆ ಇಂಧನಗಳ ಅನನುಕೂಲ. ನಾವು ಪರ್ಯಾಯ ಇಂಧನಗಳತ್ತ ಏಕೆ ಗಮನ ಹರಿಸಬೇಕು? ಪರ್ಯಾಯ ಇಂಧನ ಅಂತಂದರೆ ಅಸಾಂಪ್ರದಾಯಿಕ ಇಂಧನ ಅಂತಂದರೆ ಮುಗಿದು ಹೋಗದ ಇಂಧನವನ್ನು ಪರ್ಯಾಯ ಇಂಧನ ಅಥವಾ ಅಸಾಂಪ್ರದಾಯಿಕ ಇಂಧನ ಅಂತ ಕರಿತೀವಿ. ಯಾಕೆ ಗಮನ ಹರಿಸ್ಬೇಕಪ್ಪ? ಪಳೆಯುಳಿಕೆ ಇಂಧನಗಳು ಮುಗಿದು ಹೋಗುವ ಇಂಧನ, ಜೊತೆಗೆ ಹೆಚ್ಚು ಪರಿಸರ ಮಾಲಿನ್ಯವಾಗತ್ತೆ. ಆಮೇಲೆ ವಾಹನ ಕೈಗಾರಿಕೆಗಳ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಈ ಹೆಚ್ಚಾಗ್ತಾ ಇರೋದು ಪರ್ಯಾಯ ಇಂಧನದ ಕಡೆ ನಾವು ಗಮನ ಹರಿಸಬೇಕು. ಕಾರಣ ಈ ಪಳೆಯುಳಿಕೆ ಇಂಧನಗಳು ಸಾಕಾಗೋದಿಲ್ಲ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಆಕಾರಗಳಿಗಿರುವಂತಹ ವ್ಯತ್ಯಾಸ ತಿಳಿಸಿ. 2 ಅಂಕದ ಪ್ರಶ್ನೆ. ನವೀಕರಿಸಬಹುದಾದ ಶಕ್ತಿಯ ಆಕಾರಗಳು ಇದೇನಾಗುತ್ತೆ? ಇದು ಮುಗಿದು ಹೋಗುವುದಿಲ್ಲ. ನವೀಕರಿಸಲಾಗದ ಶಕ್ತಿಯ ಮೂಲಗಳು ನಿರಂತರವಾಗಿ ಉಪಯೋಗಿಸ್ತಾ ಇದ್ದರೆ ಒಂದಲ್ಲ ಒಂದು ದಿನ ಮುಗಿದು ಹೋಗುತ್ತೆ. ನವೀಕರಿಸಬಹುದಾದ ಇಂಧನವನ್ನು ನಾವು ಪುನರುತ್ಪತ್ತಿಗೊಳಿಸ್ಬೋದು, ಆದರೆ ನವೀಕರಿಸಲಾಗದ ಇಂಧನವನ್ನು ನವೀಕರಿಸಲು ಸಾಧ್ಯವಿಲ್ಲ. ಇಲ್ಲಿ ನವೀಕರಿಸಬಹುದಾದ ಇಂಧನದಿಂದ ಪರಿಸರ ಮಾಲಿನ್ಯ ಆಗೋದಿಲ್ಲ, ಆದರೂ ಕೂಡ ಅತ್ಯಂತ ಕಡಿಮೆ ಇರುತ್ತೆ. ಆದರೆ ನವೀಕರಿಸಲಾಗದ ಇಂಧನದಿಂದ ಹೆಚ್ಚು ಪರಿಸರ ಮಾಲಿನ್ಯ ಆಗತ್ತೆ. ಪವನಶಕ್ತಿ, ಸೂರ್ಯಶಕ್ತಿ ಸೌರಶಕ್ತಿ, ಜಲಶಕ್ತಿ, ಭರತಶಕ್ತಿ ಇವೆಲ್ಲವೂ ಕೂಡ ನವೀಕರಿಸಬಹುದಾದ ಇಂಧನಕ್ಕೆ ಉದಾಹರಣೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನವೀಕರಿಸಲಾಗದ ಇಂಧನಕ್ಕೆ ಉದಾಹರಣೆ. ಜೈವಿಕ ಅನಿಲ ಎಂದರೇನು? ಇದರ ಉತ್ಪಾದನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಕೂಡ ಅತ್ಯಂತ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಪದಾರ್ಥಗಳಿಂದ ಆಕ್ಸಿಜನ್ ರಹಿತ ವ್ಯವಸ್ಥೆಯಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆ ಹೊಂದಿ ಬಿಡುಗಡೆಯಾಗುವ ಇಂಧನಕ್ಕೆ ನಾವೇನಂತ ಕರಿತೀವಿ? ಜೈವಿಕ ಅನಿಲ ಅಥವಾ ಜೈವಿಕ ಇಂಧನ ಅಂತ ಕರಿತೀವಿ. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಪದಾರ್ಥಗಳು ಅನೆರೋಬಿಕ ಕಿಣ್ವನ ಚಟುವಟಿಕೆಯಿಂದ ಉತ್ಪತ್ತಿಯಾಗುವ ಅನಿಲವನ್ನು ಜೈವಿಕ ಅನಿಲ ಅಂತ ಕರಿತೀವಿ. ಹೀಗೂ ಕೂಡ ಬರೀಬೋದು. ಇದು ಉತ್ಪಾದನೆ ಹೇಗಪ್ಪ? ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡಿ. ಸಗಣಿ, ಕೊಳೆತ ತರಕಾರಿ, ಈ ಥರ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ನೀರಿನ ಮಿಶ್ರಣದೊಂದಿಗೆ ಪಾಚಕ ವ್ಯವಸ್ಥೆಗೆ ಸಾಗಿಸ್ತಾರೆ. ಪಾಚಕ ವ್ಯವಸ್ಥೆ ಅಂದರೆ ಭೂಮಿ ಅಡಿಯಲ್ಲಿರುವಂತಹ ಒಂದು ಸಿಮೆಂಟ್ನ ತೊಟ್ಟಿ. ಪಾಚಕದಲ್ಲಿ ಅನೆರೋಬಿಕ ಕಿಣ್ವನ ಕ್ರಿಯೆ ಅಂದರೆ ಆಕ್ಸಿಜನ್ ಇಲ್ಲದೆ ನಡೆಯುವಂತಹ ಕಿಣ್ವನ ಕ್ರಿಯೆ ನಡೆದು ಅಲ್ಲಿ ಅನಿಲ ಉತ್ಪತ್ತಿಯಾಗತ್ತೆ. ಇಲ್ಲಿ ಸಂಗ್ರಹವಾದ ಅನಿಲ ಕೊಳವೆಗಳ ಮುಖಾಂತರ ಬಳಕೆಗೆ ಪಡೆಯಬಹುದು.
ಎ. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಇದರ ಜೊತೆಗೆ ಬಿಡುಗಡೆಯಾಗುವ ಇತರ ಅನಿಲಗಳು ಯಾವುವು? ಬಿ ಪ್ರಶ್ನೆ ಇದೆ. ಬಗ್ಗಡ ಮತ್ತು ಪಾಚಕ ಎಂದರೇನು? ನೋಡಿ, ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್, CH4 ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರಲ್ಲಿ ಇದು ಬಂದಿದೆ. ಇದ್ರ ಜೊತೆಗೆ ಇನ್ನಿತರ ಅನಿಲಗಳು ಯಾವುದಿರುತ್ತಪ್ಪ ಅಂದರೆ ಮೀಥೇನ್ ಪ್ರಧಾನವಾಗಿರುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಬಗ್ಗಡ ಅಂತಂದ್ರೆ ಏನು? ಸಗಣಿ ಮತ್ತಿತರ ತ್ಯಾಜ್ಯ ಹಾಗೂ ನೀರಿನ ಮಿಶ್ರಣವನ್ನು ನಾವು ಬಗ್ಗಡ ಅಂತ ಕರಿತೀವಿ. ಪಾಚಕ ಅಂದರೆ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ನಡೆಯುವಂತಹ ಒಂದು ಮೊಹರಾದ ಕೋಣೆ, ಮೀನ್ಸ್ ಸಿಮೆಂಟ್ನ ತೊಟ್ಟಿ ಭೂಮಿಯ ಅಡಿಭಾಗದಲ್ಲಿರೋದು, ಅದಕ್ಕೆ ನಾವು ಪಾಚಕ ಅಂತ ಕರಿತೀವಿ. ಇಷ್ಟು ಸಿಂಪಲ್ ಬರೆದ್ರೆ ಸಾಕು. ಜೈವಿಕ ಅನಿಲ ಸ್ಥಾವರದ ರೇಖಾನಕ್ಷೆ ಬರೆಯಿರಿ, ಕೇಳ್ತೇನೆ ಎಕ್ಸಾಮ್ನಲ್ಲಿ 2 ಮಾರ್ಕ್ಸಿಗೆ. ಸೌರಶಕ್ತಿಯ ಅನುಕೂಲ ಮತ್ತು ಅನನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಒಂದು ಪ್ರಶ್ನೆ ಇದೆ. ಸೌರಶಕ್ತಿ ಅಂದರೆ ಏನು? ಸೂರ್ಯನಿಂದ ಪಡೆಯುವಂತಹ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತೇಳಿ ಕರೀತೀವಿ. ಇದರಿಂದ ಅನುಕೂಲನೂ ಇದೆ, ಅನನುಕೂಲನೂ ಇದೆ. ಹಾಗಾದರೆ ಅನುಕೂಲ ಏನು? ಮಾಲಿನ್ಯ ರಹಿತ, ಇದು ನವೀಕರಿಸಬಹುದಾದ ಸಂಪನ್ಮೂಲ, ಮುಗಿದು ಹೋಗುವುದಿಲ್ಲ, ಎಲ್ಲ ಸ್ಥಳಗಳಲ್ಲಿ ದೊರೆಯುತ್ತೆ. ಇವು ಅನುಕೂಲಗಳು. ಹಾಗಾದರೆ ಅನನುಕೂಲ ಏನು? ವರ್ಷ ಪೂರ್ತಿ ದೊರೆಯೋದಿಲ್ಲ. ಸೌರ ಸಾಧನಗಳನ್ನು ನಾವು ಮಾಡ್ತೀವಪ್ಪ ಅಂದರೆ ಅದಕ್ಕೆ ಹೆಚ್ಚು ಸ್ಥಳ ಬೇಕು. ಒಂದೇ ಉದಾಹರಣೆ ಹೇಳಬೇಕು ಅಂದರೆ ಸೌರ ಫಲಕಗಳನ್ನು ನೋಡಿದ್ದೀರಾ, ಅದಕ್ಕೆ ಹೆಚ್ಚು ಜಾಗ ಬೇಕಾಗತ್ತೆ. ಸೌರ ಸಾಧನಗಳ ದಕ್ಷತೆ ಕಡಿಮೆ, ಅದು ಬೇಗ ಹಾಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೇಲಾಗಿ ಸೌರ ಸಾಧನಗಳು ದುಬಾರಿ. ನೀವು ಒಂದು ಸೌರ ಜಲತಾಪಕ ಅಂದರೆ ಸೋಲಾರ್ ವಾಟರ್ ಹೀಟರ್ನ ತೊಗೊಳ್ಬೇಕಪ್ಪ ಅಂತಂದರೆ 18,000ರಿಂದ 25,000 ತನಕನೂ ಕೂಡ ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಅದು ದುಬಾರಿ. ಇದು ಸೌರಶಕ್ತಿಯ ಅನುಕೂಲ ಮತ್ತು ಅನನುಕೂಲಗಳು. ಸೌರಕೋಶ ಎಂದರೇನು? ಸೌರಕೋಶಗಳ ತಯಾರಿಕೆ ಹೆಚ್ಚು ವೆಚ್ಚದಾಯಕ ಹಾಗೂ ದಕ್ಷತೆ ಕಡಿಮೆ, ಆದರೂ ಇದರ ಬಳಕೆಯನ್ನು ಉತ್ತೇಜಿಸುವುದು ಉತ್ತಮ ಅಂತ ಒಂದು ಪ್ರಶ್ನೆ ಇದೆ. ಅದನ್ನು ಯಾಕೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೋಡಿ, ಸೌರಕೋಶ ಅಂತಂದರೆ ಏನಪ್ಪ? ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ನಾವು ಸೌರಕೋಶ ಅಂತ ಕರಿತೀವಿ. ನೋಡಿ, ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಅಂತ ಕರಿತೀವಿ. ಈ ಸೌರಶಕ್ತಿಯಿಂದ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವಿ. ಆ ಸಾಧನಕ್ಕೆ ನಾವೇನಂತ ಕರಿತೀವಿ? ಸೌರಕೋಶ ಅಂತೇಳಿ ಕರಿತೀವಿ. ಇದನ್ನು ಬಳಕೆನ ಯಾಕೆ ಉತ್ತೇಜನ ಮಾಡಬೇಕಪ್ಪ? ಕಾರಣ ಇಷ್ಟೇ, ಸೌರಶಕ್ತಿ ಅಗಾಧವಾಗಿದೆ, ಹೇರಳವಾಗಿದೆ, ಮೇಲೆಗೆ ಮಾಲಿನ್ಯ ಆಗೋದಿಲ್ಲ, ಮಾಲಿನ್ಯ ರಹಿತ. ಸೌರಕೋಶಗಳ ನಿರ್ವಹಣೆ ಕಡಿಮೆ. ಅಂದರೆ ಒಂದು ಸಲ ನಾವು ರೆಡಿ ಮಾಡಿದ್ವಿ ಅಂದರೆ ಆ ಪದೇ ಪದೇ ಹಾಳಾಗೋದು, ಅದು ನಾವು ಹೋಗಿ ನೋಡಬೇಕು, ಗಮನಿಸಬೇಕು ಅನ್ನೋದೇನಿಲ್ಲ. ಅದರ ನಿರ್ವಹಣೆ ತುಂಬ ಕಡಿಮೆ. ಯಾವುದೇ ಕೇಂದ್ರೀಕರಿಸುವ ಸಾಧನಗಳ ಸಹಾಯವಿಲ್ಲದೆ ಕಾರ್ಯನಿರ್ವಹಿಸುತ್ತೆ. ವಿದ್ಯುತ್ ತಂತಿ ಅಳವಡಿಸಲು ಆಗದ ಪ್ರದೇಶಗಳಲ್ಲೂ ಅಳವಡಿಸಬಹುದು. ನೀವು ಸೌರಫಲಕಗಳನ್ನು ನೋಡಿದೀವ, ಎಂತೆಂಥ ಬೆಟ್ಟ ಗುಡ್ಡಗಳಲ್ಲಿ ಅಥವಾ ವೇಸ್ಟ್ ಆಗಿರುವಂತಹ ಜಾಗದಲ್ಲಿ ನಾವು ಆ ಸೌರ ಫಲಕಗಳನ್ನು ಹಾಕ್ಬೋದು. ಅದಕ್ಕೆ ವಿದ್ಯುತ್ ತಂತಿನೇ ಬೇಕು ಅಂತ ಏನು ಇಲ್ಲ. ಆಮೇಲೆ ವ್ಯಾವಹಾರಿಕವಾಗಿ ಲಾಭದಾಯಕವಲ್ಲದ ಪ್ರದೇಶಗಳಲ್ಲಿ ಅಳವಡಿಸ್ಬೋದು. ನಾನು ಈಗಿನೂ ಹೇಳಿದೆ ಅದನ್ನು. ಒಂದು ಭೂಮಿ ಇದೆ, ಆ ಭೂಮಿಯಲ್ಲಿ ಏನೂ ಬೆಳೀಲಿಕ್ಕಾಗಲ್ಲ ಅಂತಂದಾಗ ನಾವು ಈ ಸೌರ ಫಲಕಗಳನ್ನು ಜೋಡಿಸ್ಬಿಟ್ಟಿವಿ ಅಂತಂದರೆ ಹೆಚ್ಚು ವಿದ್ಯುತ್ತನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ನಾನು ಸೌರ ಫಲಕ ಅಂತ ಒಂದು ಪದವನ್ನು ಬಳಸಿದೆ. ಸೌರ ಕೋಶಗಳ ಸರಣಿಯನ್ನು ನಾವು ಸೌರ ಫಲಕ ಅಂತ ಕರಿತೀವಿ. ಅಷ್ಟೇ, ಅದು ಕೂಡ ಸೌರಕೋಶನೇ.